ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸನಾತನ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನ ಸಂಪತ್ತು, ಸಮೃದ್ಧಿ, ಸೌಭಾಗ್ಯ ಮತ್ತು ಶುಭತೆಯ ಅಧಿಷ್ಠಾತ್ರಿ ದೇವತೆ ಎಂದು ಪೂಜಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಕೃಪೆಯಿಂದಲೇ ಮನುಷ್ಯನ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ಮನಃಶಾಂತಿ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಲಕ್ಷ್ಮೀ ದೇವಿ ಸದಾ ಒಂದೇ ಸ್ಥಳದಲ್ಲಿ ನೆಲೆಸುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಆಕೆಯ ಕೃಪೆ ನಮ್ಮ ಮನೆಯಲ್ಲಿ ದೀರ್ಘಕಾಲ ಉಳಿಯಬೇಕೆಂದರೆ ಶುದ್ಧತೆ, ಶಾಂತಿ, ಸಕಾರಾತ್ಮಕತೆ ಮತ್ತು ಸತ್ಕರ್ಮಗಳನ್ನು ಪಾಲಿಸಬೇಕು ಎಂದು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ. ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಸಂತುಷ್ಟಳಾಗಿದ್ದಾಗ ಅಥವಾ ಆಕೆಯ ಆಶೀರ್ವಾದ ಶೀಘ್ರದಲ್ಲೇ ದೊರೆಯಲಿರುವ ಸಂದರ್ಭದಲ್ಲಿ ಕೆಲವು ಸೂಕ್ಷ್ಮ ಹಾಗೂ ಶುಭ ಸೂಚನೆಗಳನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ. ಈ ಸೂಚನೆಗಳನ್ನು ಗಮನಿಸಿದರೆ ಮುಂದೆ ನಮ್ಮ ಜೀವನದಲ್ಲಿ ಹಣಕಾಸಿನ ಪ್ರಗತಿ, ಸೌಭಾಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಮೊದಲನೆಯದಾಗಿ, ಮನುಷ್ಯನು ಮನೆಯಿಂದ ಹೊರಡುವಾಗ ನೀರು ಅಥವಾ ಹಾಲಿನಿಂದ ತುಂಬಿದ ಮಡಕೆ ಅಥವಾ ಪಾತ್ರೆ ಕಾಣಿಸಿಕೊಂಡರೆ ಅದನ್ನು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೀರು ಹಾಗೂ ಹಾಲು ಸಮೃದ್ಧಿಯ ಪ್ರತೀಕಗಳಾಗಿದ್ದು, ಇವುಗಳು ಜೀವನದಲ್ಲಿ ಧನಲಾಭ, ಗೌರವ ಮತ್ತು ಯಶಸ್ಸು ಹೆಚ್ಚಾಗಲಿದೆ ಎಂಬ ಸೂಚನೆಯನ್ನು ನೀಡುತ್ತದೆ. ಇದಕ್ಕೆ ವಿರುದ್ಧವಾಗಿ ಖಾಲಿ ಪಾತ್ರೆ ಕಾಣಿಸುವುದು ಶುಭಕರವಲ್ಲ ಎಂಬ ನಂಬಿಕೆಯೂ ಇದೆ. ಮುಂಜಾನೆ ಎದ್ದ ತಕ್ಷಣ ಶಂಖದ ಶಬ್ದ ಕೇಳಿಸುವುದನ್ನು ಬಹಳ ಶುಭವೆಂದು ಹೇಳಲಾಗುತ್ತದೆ. ಶಂಖವು ತಾಯಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಎನ್ನಲಾಗುತ್ತದೆ. ಶಂಖನಾದದಿಂದ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕತೆ ಮತ್ತು ಐಶ್ವರ್ಯ ಮನೆಗೆ ಪ್ರವೇಶಿಸುತ್ತದೆ ಎಂಬ ನಂಬಿಕೆಯೂ ಇದೆ. ಪದೇ ಪದೇ ಮನೆಯ ಮುಂದೆ ಹಸು, ಸಗಣಿ ಹಾಕಿರುವುದು ಕಂಡುಬಂದರೂ ಅದನ್ನು ಕೂಡ ಭಾಗ್ಯೋದಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಸು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಪ್ರಾಣಿ. ಅದರ ಸಗಣಿಯು ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದು, ಇಂತಹ ದೃಶ್ಯಗಳು ಜೀವನದಲ್ಲಿ ಅದೃಷ್ಟ ಬದಲಾಗುವ ಸೂಚನೆ ಹಾಗೂ ಹಣಕಾಸಿನ ಸ್ಥಿತಿ ಉತ್ತಮವಾಗುವ ಲಕ್ಷಣವೆಂದು ನಂಬಲಾಗುತ್ತದೆ. ಮನೆಯೊಳಗೆ ಸದಾ ಶಾಂತಿ, ನೆಮ್ಮದಿ ಮತ್ತು ತೃಪ್ತಿ ವಾಸಿಸುತ್ತಿದ್ದರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದದ ಸ್ಪಷ್ಟ ಸಂಕೇತವಾಗಿದೆ. ಕುಟುಂಬದ ಸದಸ್ಯರು ಆರೋಗ್ಯವಾಗಿದ್ದು ಕಡಿಮೆ ಆಹಾರದಲ್ಲಿಯೇ ತೃಪ್ತಿಯಿಂದ ಜೀವನ ನಡೆಸುತ್ತಿದ್ದರೆ ಇಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿ ದೀರ್ಘಕಾಲ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಕನಸಿನಲ್ಲಿ ಲಕ್ಷ್ಮೀ ದೇವಿ ಅಥವಾ ಅವಳ ವಾಹನದ ಗೂಬೆ ಕಾಣಿಸುವುದು ಕೂಡ ಅತ್ಯಂತ ಶುಭ ಸೂಚನೆ. ಇಂತಹ ಕನಸುಗಳು ಜೀವನದಲ್ಲಿರುವ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗಲಿವೆ ಮತ್ತು ಅಕಸ್ಮಾತ್ ಧನಲಾಭ ದೊರೆಯಬಹುದು ಎಂಬ ಸಂದೇಶವನ್ನು ನೀಡುತ್ತವೆ. ತಾಯಿ ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ತುಂಬ ಪ್ರಿಯವೆಂಬುದು ಎಲ್ಲರಿಗೂ ತಿಳಿದ ಸಂಗತಿ. ಅಶುದ್ಧತೆ, ಅಸಮರ್ಪಕತೆ ಹಾಗೂ ಗೊಂದಲ ಇರುವ ಮನೆಗಳಲ್ಲಿ ಆಕೆ ನೆಲೆಸುವುದಿಲ್ಲ ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ. ಆದ್ದರಿಂದ ಮನೆ, ಪೂಜಾ ಸ್ಥಳ ಮತ್ತು ಅಡುಗೆ ಮನೆ ಸದಾ ಸ್ವಚ್ಛವಾಗಿದ್ದರೆ ಲಕ್ಷ್ಮಿಯ ಕೃಪೆ ನಿರಂತರವಾಗಿರುತ್ತದೆ. ಮನೆಯ ಮುಖ್ಯದ್ವಾರದಲ್ಲಿ ಕಪ್ಪು ಇರುವೆಗಳು ಏನನ್ನಾದರೂ ಹೊತ್ತು ಒಳಗೆ ಬರುತ್ತಿರುವುದು ಕಂಡರೆ ಅದನ್ನು ಅತ್ಯಂತ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಇದು ಲಕ್ಷ್ಮೀ ದೇವಿಯ ಆಗಮನದ ಮುನ್ಸೂಚನೆ ಎಂದು ಹಿರಿಯರು ನಂಬುತ್ತಾರೆ. ಹಾಗೆಯೇ ಮನೆಯ ಅಂಗಳದ ಮರದಲ್ಲಿ ಅಥವಾ ಮನೆಯ ಬಳಿ ಇರುವ ಹಕ್ಕಿಗಳು ಗೂಡು ಕಟ್ಟಿದರೆ ಅದನ್ನು ಕೂಡ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಆ ಮರವನ್ನು ಹಾನಿಗೊಳಿಸಿದರೆ ಅಶುಭ ಫಲ ಎದುರಾಗಬಹುದು ಎಂದು ನಂಬಿಕೆ ಇದೆ. ಒಂದೇ ಸ್ಥಳದಲ್ಲಿ ಅಚಾನಕ್ 3 ಹಲ್ಲಿಗಳು ಕಾಣಿಸಿಕೊಳ್ಳುವುದನ್ನು ಕೂಡ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ದೀಪಾವಳಿಯ ದಿನ ತುಳಸಿ ಗಿಡದ ಬಳಿ ಹಲ್ಲಿಗಳು ಕಾಣಿಸಿಕೊಂಡರೆ ಅದು ಅಪಾರ ಧನಲಾಭದ ಸಂಕೇತವೆಂದು ಹೇಳಲಾಗುತ್ತದೆ. ಇದಲ್ಲದೆ ಬಲಗೈನಲ್ಲಿ ನಿರಂತರ ತುರಿಕೆ ಕಾಣಿಸಿಕೊಂಡರೆ ಹಣದ ಲಾಭ ಅಥವಾ ಆದಾಯ ಹೆಚ್ಚಾಗಲಿದೆ ಎಂಬ ನಂಬಿಕೆಯೂ ಇದೆ. ಮನೆಯಿಂದ ಹೊರಡುವಾಗ ಕಬ್ಬು ಕಾಣಿಸುವುದನ್ನು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ದಾರಿಯಲ್ಲಿ ನಾಯಿಯೊಂದು ಆಹಾರವನ್ನು ಬಾಯಿಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುವುದನ್ನು ಕಂಡರೂ ಹಣ ಗಳಿಸುವ ಸಮಯ ಹತ್ತಿರದಲ್ಲಿದೆ ಎಂಬ ಸೂಚನೆಯನ್ನು ನೀಡುತ್ತದೆ. ಬೆಳಗ್ಗೆ ಎದ್ದಾಗ ಯಾರಾದರೂ ಮನೆ ಗುಡಿಸುತ್ತಿರುವುದನ್ನು ನೋಡಿದರೆ ಅಥವಾ ಪೊರಕೆಯನ್ನು ಹಿಡಿದು ನಿಮ್ಮ ಮುಂದೆ ಬಂದರೆ ಅದನ್ನು ಕೂಡ ಲಕ್ಷ್ಮೀ ಕೃಪೆಯ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ಶೀಘ್ರದಲ್ಲೇ ಹಣದ ಲಾಭ ದೊರೆಯಲಿದೆ ಎಂಬ ನಂಬಿಕೆ ಇದೆ.
ಒಟ್ಟಿನಲ್ಲಿ ತಾಯಿ ಲಕ್ಷ್ಮಿಯು ನಮ್ಮ ಮನೆಗೆ ಆಗಮಿಸುವ ಮೊದಲು ಅಥವಾ ತನ್ನ ಕೃಪೆಯನ್ನು ನೀಡುವ ಮುನ್ನ ಇಂತಹ ಹಲವಾರು ಸೂಕ್ಷ್ಮ ಸೂಚನೆಗಳನ್ನು ನೀಡುತ್ತಾಳೆ ಎಂದು ಶಾಸ್ತ್ರಗಳು ಹಾಗೂ ಜನನಂಬಿಕೆಗಳು ಹೇಳುತ್ತವೆ. ನಾವು ಈ ಸೂಚನೆಗಳನ್ನು ಗಮನಿಸಿ ನಮ್ಮ ಜೀವನದಲ್ಲಿ ಸ್ವಚ್ಛತೆ, ಶಾಂತಿ, ಸಕಾರಾತ್ಮಕತೆ ಮತ್ತು ಧರ್ಮಾಚರಣೆಯನ್ನು ಕಾಪಾಡಿಕೊಂಡರೆ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.